ಹೋರಾಟವನ್ನು ಮುಂದುವರಿಸಬಾರ್ದ ಕಾರಣಕ್ಕೋಸ್ಕರ ಅನೇಕ ರೀತಿಯಲ್ಲಿ ನನಗೆ ತೊಂದರೆ ಬಂತು, ಒತ್ತಡ ಹಾಕಿದ್ರು. ನಾನು ಕೂಡಲ ಸಂಬಂಧ ಪಾದಯಾತ್ರೆ ಶುರು ಮಾಡಬೇಕಾದ್ರೆ ಒಂದು ಪ್ರತಿಜ್ಞೆ ಮಾಡಿದೆ, ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಪೀಠಕ್ಕೆ ಹೋಗಬಾರ್ದು ಅಂತೇಳಿ. ಅದರಂತೆ ನಿರಂತರವಾಗಿರುತ್ತೆ ಹೋರಾಟ ಮಾಡಕತ್ತೀನಿ. ಅದನ್ನು ಮುಂದುವರಿಸಿದಾಗ ಕೆಲವರಿಗೆ ಸಹಿಸೋಕ್ಕಾಗಲಿಲ್ಲ. ಸಹಿಸೋಕ್ಕಾಗ ಕಾರಣಕ್ಕೋಸ್ಕರ ವಿನಾಕಾರಣ ಈ ರೀತಿಯಾಗಿರ್ತಕ್ಕಂಥ ಟ್ರಸ್ಟ್ ಏನೋದನ್ನು ನೇಮಕ ಮಾಡಿಕೊಂಡು ಅದು ರಚನೆ ಮಾಡಿಕೊಂಡು ಅದನ್ನು ನನ್ನ ನಿಯಂತ್ರಣ ಇಟ್ಕೊಂಡು ಪ್ರಯತ್ನ ಮಾಡಿದ್ರು. ಹಾಗೆ ಇವತ್ತೊಂದೇ ದಿನ ಸ್ವತಂತ್ರ ಆಗಿದ್ದೀನಿ, ಆರಾಮದೀನಿ. ನನಗಿನ್ನ ಭಕ್ತರ ಆಸ್ತಿ, ಭಕ್ತರ ಸೇವೆ ನನ್ನ ಪರಮ ಸೇವೆ ತಿಳ್ಕೊಂಡು ಸ್ವಇಚ್ಛೆಯನ್ನು ಸ್ವತಂತ್ರವಾಗಿ ಸಂಘಟನೆ ಮಾಡ್ತೀನಿ. ಇವತ್ತಿನ ಸಭೆ ಮಾಡಲಿಕ್ಕೂ ತಮ್ಗೆ ಅಡೆತಡೆಗಳು ವ್ಯಕ್ತ ಆದವು ಅಂತ ಕೇಳ್ತಾರೆ. ಭಾಳ ತೊಂದರೆ ಕೊಟ್ಟಿದ್ದಾರೆ ವಿನಾಕಾರಣ. ಪಾಪ ಪೊಲೀಸರಿಗೆ ಹೇಳಿ ಅಲ್ಲಿ ಬರುವಂಥ ಜನರಿಗೆ ಬ್ಯಾರಿಕೇಡ್ ಹಾಕೋದು ಏನೇನೋ ಮಾಡಿದ್ರು. ನಾವು ಭಕ್ತರು ಯಾವ ರೀತಿ ಅಂತ ನಾವು ಸ್ವಾಭಿಮಾನಿಗಳದೇವೆ, ಯಾವುದೇ ರೀತಿ ಇರ್ತಕ್ಕಂಥ ಅಶಾಂತಿಯನ್ನು ಮಾಡುವಂಥ ನಮ್ಮವ್ರು ಅಲ್ಲೇ ಇಲ್ಲ. ವಿನಾಕಾರಣ ಪೊಲೀಸ್ ಮುಖಾಂತರ ತಿಕ್ಕುವಂಥದ್ದು ಏನೇನೋ ಮಾಡಿದ್ರು. ಅದೆಲ್ಲವನ್ನು ಸಂಗಮ ನೋಡ್ಕೊಳ್ತೇನೆ. ಅವ್ರಿಗೆಲ್ಲದಕ್ಕೂ ಒಳ್ಳೇದಾಗಲಿ ಅಂತ ಮಾತು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಸಭೆ ಮಾಡ್ಲಿಕ್ಕೆ ಪ್ರಸಾದ ನಿಲಯ ಕೊಡಲಿಲ್ಲ, ಪ್ರಸಾದ ನಿಲಯನೂ ಕೊಡಲಿಲ್ಲ, ಎಲ್ಲಿಯೂ ಕೊಡಲಿಲ್ಲ. ಅದಕ್ಕೆ ದೇವರೇ ನಮ್ಮನ್ನ ಇಲ್ಲಿ ಕರ್ಕೊಂಬಂದನ. ಸಂಗಮನಾಥನ ಸನ್ನಿಧಿಯಲ್ಲೇ ಇವತ್ತು ಸಭೆ ಆಯಿತು. ಹಾಗೆ ಸಂಘಟನೆ ಮಾಡಿದ್ದೀನಿ. ಒಟ್ಟಾರೆ ನಿಮ್ಮೆಲ್ಲ ಮಾಧ್ಯಮದವರ ಸಹಕಾರ ಇರಲಿ, ಸಮಾಜಕ್ಕೆ ಸತ್ಯ ಏನಂತ ಗೊತ್ತಾಗತ್ತೆ. ಆ ಪ್ರಕಾರವಾಗಿ ನಾನು ಮುಂದುವರ್ಕೊಂಡು ಹೋಗ್ತೀನಿ. ಪೀಠ ಕೂಡಲ ಸಂಘದಲ್ಲೇ ಇರ್ತೀನಿ, ಇಲ್ಲೇ ಇದ್ಕೊಂಡು ಸಂಘಟನೆ ಮಾಡ್ತೀನಿ, ನಿರಂತರವಾದ ಪ್ರವಾಸ ಮಾಡ್ತೀನಿ. ನಮ್ಮ ಗಣ್ಯ ವ್ಯಕ್ತಿಗಳು ಸಭೆ ಕರಿತೀನಿ. ಸಭೆಯಲ್ಲಿ ಅವ್ರೇನು ಚರ್ಚೆ ಮಾಡಿಕೊಂಡು ನಾನು ಮುಂದಿನ ಹೋರಾಟವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀನಿ. ನೋಡ್ರಿ, ಪೀಠ ನಾನು ಭಕ್ತರ ಹೃದಯದಲ್ಲಿ ಕಟ್ಟಿದ್ದೇನೆ. ಪೀಠವನ್ನು ನಾನು ಪೀಠಕ್ಕೂ ಟ್ರಸ್ಟಿಗೆ ಜಾಗ ಸಂಬಂಧ ಐತಿ, ಪೀಠಕ್ಕೂ ಟ್ರಸ್ಟಿಗೆ ಯಾವುದು ಸಂಬಂಧ ಇಲ್ಲ. ಅವ್ರು ಏನಾದರೂ ಅಲ್ಲಿ ಪೀಠ ಬೇಡಪ್ಪ ಅಂದರೆ ಭಕ್ತರೆಲ್ಲ ಹೇಳ್ತಾರೋ ಅಲ್ಲಿ ಕೂತ್ಕೊಂಡು ನಾನು ಪೀಠವನ್ನು ನಾನು ಸ್ಥಳಾಂತರ ಮಾಡ್ತೀನಿ, ಪೀಠವನ್ನು ಸ್ಥಾಪನೆ ಮಾಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿ ನಾನು ವಿನಾಕಾರಣ ನಾನು ಎಲ್ಲರಂಗೆ ಬಂಗಾರದಂಥ ಮಠ ಕಟ್ಟಿರ್ತಂತಾರಲ್ಲ, ಬಂಗಾರದಂಥ ಮಕ್ಕಳಿಗೆ ಬದುಕಾಗಬೇಕನ್ನೋ ಕಾರಣಕ್ಕೋಸ್ಕರ ಮೀಸಲಾತಿ ಹೋರಾಟ ಶುರು ಮಾಡ್ತಕ್ಕಂಥದ್ದು. ಆ ಮೀಸಲಾತಿ ಹೋರಾಟವನ್ನು ಮಾಡಬೇಡ್ರಿ ಅಂತ ಒತ್ತಡ ಹಾಕಿದ್ರು. ಅದು ಮತ್ತೆ ನಾನು ಶುರು ಮಾಡಿದೆ ಆರೋಗ್ಯದಲ್ಲಿ. ಕೆಲವು ಸಹಿಸೋಕ್ಕಾಗಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹೋರಾಟ ಆರಂಭ ಆರೋಗ್ಯರಿಯಲ್ಲಿ 20ನೇ ತಾರೀಕು ಮೀಸಲಾತಿ 8ನೇ ಹೋರಾಟನ ಶುರು ಮಾಡಿದೆ ರಾಯಬಾಗ್ ತಾಲೂಕು ಆರೋಗ್ಯರಿಯಲ್ಲಿ. ಹಾಗಾಗಿ ಕೆಲವರು ಸಹಿಸೋಕ್ಕಾಗಲಾರ್ದೇ ಈ ರೀತಿಯಾಗಿರ್ತಕ್ಕಂಥ ತಂತ್ರ ಪ್ರತಿತಂತ್ರ ಮಾಡಿರ್ಬೋದು. ಅವ್ರು ಏನೇ ತಂತ್ರ ಪ್ರತಿ ಮಾಡೋದು ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ದ್ವೇಷ ಇಲ್ಲ, ಅವ್ರನ್ನೇನು ಟೀಕೆ ಮಾಡಲ್ಲ. ಅವರೆಲ್ಲ ನಮ್ಮವರೇ. ಯಾವುದೋ ಒಂದು ಕಾರಣಕ್ಕೋಸ್ಕರ ಟೀಕೆ ಟಿಪ್ಪಣಿ ಮಾಡ್ತಾರೆ, ಅದೆಲ್ಲವನ್ನು ಭಗವಂತ ನೋಡ್ಕೊಳ್ತೇನೆ ಅಂತ ಮಾತ್ರ ಲಿಖಿತ ಪಡ್ತೀನಿ. 4ನೇ ಇಸ್ವಿಯಲ್ಲಿ ನೋಟಿಸ್ ಕೊಟ್ಟಿದ್ದನ್ನು ದಾಖಲಿತ್ತಪ್ಪ ಅಂದರೆ ನನಗೆ ಅವರು ತೋರಿಸೋ ಪ್ರಯತ್ನ ಮಾಡಿರಿ. ನೋಟಿಸ್ ಕೊಡುವಂಥದ್ದು ಅವಶ್ಯ. ಗುರುಗಳು ಯಾರು ನೋಟಿಸ್ ಕೊಡ್ತಾರಾ? ಗುರುಗಳೇನೋ ಭಕ್ತಿ ನೋಟಿಸ್ ಕೊಡ್ತಾರೆ ತಪ್ಪು ಮಾಡಿದರೆ. ಗುರುಗಳು ನೋಟಿಸ್ ಕೊಡುವಂಥ ಕಾರ್ಯ ಯಾರಿಗೇ ಇಲ್ಲ. ಯಾರಿಗೆ ಐತಪ್ಪ ತಪ್ಪಾಯ್ತು ಅಂತೇಳಿ ಉತ್ತರನೂ ಕೊಟ್ಟಿದ್ದೀರಿ ಅಂತ ಹೇಳಿ ಅಲ್ಲ. ನೋಡ್ರಿ, ಕೆಲವೊಂದು ಸಂದರ್ಭದೊಳಗೆ ನನ್ನ ಹೋರಾಟವನ್ನು ಅಪಾರ್ಥ ಮಾಡಿಕೊಂಡು ಒಂದು ಏನೋ ಪತ್ರ ಕೊಟ್ಟಿದ್ರು, ನನಗೆ ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ. ಅದಕ್ಕೂ ಇದಕ್ಕೂ ಒಳಗೆ ತಳಕು ಹಾಕೋ ಪ್ರಯತ್ನ ಮಾಡಬಾರ್ದು. ಆ ಕಾರಣಕ್ಕೋಸ್ಕರವಾಗಿ ಒಂದು ಏನೇ ತೀರ್ಮಾನ ಮಾಡೋಕ್ಕಾದ್ರೂ ಭಕ್ತರು ಕರ್ಕೊಂಡು ಇವತ್ತು ಕೂಡಲ ಸಂಘದ ಪೀಠವನ್ನು ಬಯಲೇ ಸ್ಥಾಪನೆ ಮಾಡಿದಾಗ 100 ಜನ ಮಠಾಧೀಶರು, ಲಕ್ಷಾಂತರ ಭಕ್ತರು ಕೂಡಿ ಮಾಡಿದ್ದಾರೆ, ಎಲ್ಲರೂ ಕೂಡಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಎಲ್ಲರನ್ನು ಕರ್ಕೊಂಡು ಮಾಡಿದ್ವಿ. ಈಗ ಏಕಾಏಕಿ ಈ ರೀತಿಯಾಗಿರ್ತಕ್ಕಂಥ ಕಾನೂನು ಬಾಹಿರ ತೀರ್ಮಾನ ಮಾಡಿದ್ದು ಅದು ಯಾರಿಗೂ ಶೋಭೆ ತರುವಂಥದ್ದಿಲ್ಲ. ಆ ಕಾರಣಕ್ಕೂ ಸಮಾಜವನ್ನು ಗಟ್ಟಿಯಾಗಿ ಕಟ್ಟೋ ಪ್ರಯತ್ನ ನಾನು ಮಾಡ್ತೀನಿ.